ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಎಸ್, ಕರೆಕ್ಟ್. ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವಿವಾಗ ಸಿಂಪಲ್ ಆಗಿ ಫಂಕ್ಷನ್ಗಳಿಗೆ ಅಥವಾ ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಮದುವೆಗಳಿಗೆ, ರಿಸೆಪ್ಷನ್ಗೆ ಸಿಂಪಲ್ ಆಗಿ ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವ ತರ ನೀವು ಸಿಂಪಲ್ ಆಗಿ ಮನೆಯಲ್ಲೇ ಇರುವಂತಹ ಮೇಕಪ್ ಐಟಮ್ಸ್ ಅನ್ನ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಜಸ್ಟ್ ಮೂರು ಮೇಕಪ್ ಐಟಮ್. ಏನೇನು ಅಂತ ಹೇಳಿದ್ರೆ, ಒಂದು ಪಾಂಡ್ಸ್ ಪೌಡರ್, ಇನ್ನೊಂದು ಸಿಸಿ ಕ್ರೀಮ್, ಇನ್ನೊಂದು ಫೇರ್ ಅಂಡ್ ಲವ್ಲಿ. ಇದಿಷ್ಟನ್ನೇ ಯೂಸ್ ಮಾಡಿಕೊಂಡು ಇಷ್ಟೊಂದು ಚೆನ್ನಾಗಿ ಗ್ಲೋಯಿಂಗ್ ಮೇಕಪ್ ಅನ್ನ ಮಾಡ್ಕೊಳ್ಬಹುದು. ನೀವೇ ಫುಲ್ ಆ ಫಂಕ್ಷನ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣ್ಬೋದು. ತುಂಬಾ ಚೆನ್ನಾಗಿರತ್ತೆ. ತುಂಬಾ ನಿಮಗೆ ಅಷ್ಟೊಂದು ಹೆವಿ ಮೇಕಪ್ ಅಂತಾನು ಅನ್ಸಲ್ಲ. ತುಂಬಾ ಲೈಟ್ ಆಗಿರತ್ತೆ ಅಂಡ್ ಸಖತ್ತಾಗಿರತ್ತೆ. ಅದರಲ್ಲೂ ಸ್ಯಾರಿ ಹಾಕೊಂಡಾಗ ಈ ತರ ಎಲ್ಲ ಮೇಕಪ್ ಮಾಡ್ಕೊಂಡ್ರೆ ಏನ್ ಸಖತ್ತಾಗಿರತ್ತಲ್ವಾ? ಇವಾಗ ಆಲ್ಮೋಸ್ಟ್ ಏನು ಇನ್ ಕಾರ್ತಿಕ ಬಂತು ಅಂತ ಹೇಳಿದ್ರೆ ಹಬ್ಬಗಳು, ಅದು ಇದು ಫಂಕ್ಷನ್ಗಳು ಅಂತೇಳಿ ಸ್ಟಾರ್ಟ್ ಆಗ್ತಾನೆ ಇರತ್ತೆ. ಆ ಟೈಮಲ್ಲಿ ಒಂದೇ ತರ ಏನು ಪೋನಿಟೈಲ್ ಹಾಕೊಂಡು ಮಾಮೂಲಿ ಡ್ರೆಸ್ ಹಾಕೊಂಡು ಅಥವಾ ಸ್ಯಾರಿ ಹಾಕೊಂಡು ಹೋಗೋದಕ್ಕಿಂತ ಈ ತರ ಗ್ಲೋಯಿಂಗ್ ಮೇಕಪ್ ಮಾಡ್ಕೊಂಡು ಹೋದ್ರೆ ನೀವು ತುಂಬಾ ಸಕ್ಕತ್ತಾಗಿ ಕಾಣ್ತೀರಾ. ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ನೋಡೋದಿಕ್ಕೆ. ಅಂಡ್ ನಿಮ್ಗೂ ಸಹ ತುಂಬಾ ಖುಷಿ ಆಗ್ತಾ ಇರತ್ತೆ. ನಿಮ್ಮನ್ನ ನೋಡ್ಕೊಂಡೆ ನಿಮಗೆ ಖುಷಿ ಆಗ್ತಾ ಇರತ್ತೆ. ಆ ತರ ಮೇಕಪ್ ಅನ್ನ ನಾನು ಅದಷ್ಟೇ ಮೇಕಪ್ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಬ್ಯೂಟಿ ಬ್ಲೆಂಡರ್ ಆಗಿರ್ಬೋದು ಅಥವಾ ಬ್ರಷ್ ಆಗಿರ್ಬೋದು, ಫೌಂಡೇಶನ್, ಕನ್ಸೀಲರ್, ಕಾಂಟೋರ್ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಮೋರ್ ಓವರ್ ನಾನು ಐ ಶ್ಯಾಡೋನು ಸಹ ಯೂಸ್ ಮಾಡ್ತಾ ಇಲ್ಲ. ಅದ್ ಯಾವುದೋ ಇಲ್ದೇನೆ ನೀವು ಇಷ್ಟು ಸೂಪರ್ ಆಗಿ ಹೇಗ್ ಮೇಕಪ್ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಅಂಡ್ ನೀವು ಶೇರ್ ಮಾಡೋದ್ರಿಂದ ಇಂತಹ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಗಳು ಎಲ್ರಿಗೂ ಶೇರ್ ಆದಾಗ ಆಗತ್ತೆ. ಸೊ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ವಾಟ್ಸಪ್ ಅಲ್ಲಿ, ಗ್ರೂಪ್ ಅಲ್ಲಿ ಎಲ್ಲದರಲ್ಲೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಥರ ಮೇಕಪ್ ಮಾಡ್ಕೊಳ್ಳೋಕ್ಕೆ, ಈ ಥರ ರೆಡಿ ಆಗೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ಎಲ್ರಿಗೂ ಇಷ್ಟ ಇರತ್ತೆ. ಸೊ ನಾನು ಇದೇ ಥರ ತುಂಬ ವಿಡಿಯೋಸ್ಗಳನ್ನ ಮಾಡಿ ತೋರಿಸ್ತೀನಿ. ಇದು ನನ್ನ ಮೇಕಪ್ಪಿನ ಫೈನಲ್ ಲುಕ್. ಈ ಥರ ಮೇಕಪ್ ಮಾಡಿಕೊಂಡು ನೀವು ಯಾವುದಾದ್ರೂ ಪಾರ್ಟೀಸ್ಗೆ ಹೋದರೆ ಸಖತ್ತಾಗಿ ಕಾಣ್ತೀರಾ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀರಾ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಹೇಳಿದಾಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಓನ್ಲಿ 3 ಮೇಕಪ್ ಪ್ರಾಡಕ್ಟ್ಸ್. ಫಸ್ಟ್ ಒನ್ ಲ್ಯಾಕ್ಮಿ 925 CC ಕ್ರೀಮ್, ಸೆಕೆಂಡ್ ಒನ್ ಫೇರ್ ಆ್ಯಂಡ್ ಲವ್ಲಿ, ಥರ್ಡ್ ಒನ್ ಪಾಂಡ್ಸ್ ಪೌಡರ್. ಇದೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸಾಮಾನ್ಯಕ್ಕೆ. ಸೊ ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಮಾಯಿಶ್ಚರೈಸರ್ ಏನೂ ಅಪ್ಲೈ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಫೇರ್ ಆ್ಯಂಡ್ ಲವ್ಲಿನ ತೊಗೊತೀನಿ. ಫೇರ್ ಆ್ಯಂಡ್ ಲವ್ಲಿ ತೊಗೊಂಡು ನನ್ನ ಫೇಸ್ ಫುಲ್ ಅದನ್ನ ಅಪ್ಲೈ ಮಾಡ್ತೀನಿ. ನೋಡಿ, ನನ್ನ ಫೇಸ್ಗೆ ಫುಲ್ ಅದನ್ನ ಡಾಟ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕ್ಲೀನಾಗಿ ಎಲ್ಲ ಕಡೆಗೂ ಈ ಫೇರ್ ಆ್ಯಂಡ್ ಲವ್ಲಿನ ಹಚ್ಕೊಳ್ತಾ ಇದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಮೊದಲು ನಾನು ಚಿಕ್ಕಕ್ಕಿರ್ತಾ ಎಲ್ಲ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ತೀನಿ ಅಂತ ಹೇಳಿದರೆ ನಮ್ಮ ಮನೇಲಿ ಬೈತಾಯಿದ್ರು. ಸೊ ನಮ್ಮಮ್ಮ ಮಾತ್ರ ಅದನ್ನ ಹಚ್ಚೋದು, ನಾನು ಅದನ್ನ ಹಚ್ಚೋದಿಲ್ಲ. ಬಟ್ ಅದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಹಳೆಯ ಪ್ರಾಡಕ್ಟು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಿರೋದು ಇಲ್ಲ. ಅದಕ್ಕೋಸ್ಕರ ಅದು ತುಂಬ ಒಳ್ಳೆ ಪ್ರಾಡಕ್ಟ್. ಅದು ಮಾಯಿಶ್ಚರೈಸರ್ ಆಗಿ ಕೂಡ ವರ್ಕ್ ಮಾಡೋದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ 925 CC ಕ್ರೀಮ್. ಇದು ಅಷ್ಟೇ ನಿಮಗೆ ಫೌಂಡೇಶನ್ ಥರ ವರ್ಕ್ ಮಾಡುತ್ತೆ. ಇದನ್ನ ಅಪ್ಲೈ ಮಾಡಿದರೆ ನೀವು ಫೌಂಡೇಶನ್ ಹಾಕಬೇಕು ಅನ್ನೋದೇ ಇರಲ್ಲ. ಇದನ್ನು ಅಷ್ಟೇ ನಾನು ಸೇಮ್ ಹೇಗೆ ಫೇರ್ ಆ್ಯಂಡ್ ಲವ್ಲಿನ ಡಾಟ್ ಇಟ್ಕೊಂಡು ಅದೇ ಥರ ಫುಲ್ ಡಾಟ್ ಇಟ್ಕೊತಾ ಇದ್ದೀನಿ. ಇದು ಡಾಟ್ ಇಟ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ಯಾವುದೇ ರೀತಿಯ ಬ್ಯೂಟಿ ಬ್ಲೆಂಡರ್ ಆಗಲಿ ಅಥವಾ ಬ್ರಷ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ನನ್ನ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ.
ನೀವು ಫೌಂಡೇಶನ್ ಅಪ್ಲೈ ಮಾಡಬೇಕಾದ್ರೆ ಬ್ಯೂಟಿ ಬ್ಲೆಂಡರಿಂದ ಟ್ಯಾಪ್ ಮಾಡಬೇಕು. ಬಟ್ ಈ ಸಿ ಸಿ ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೆ ನೀವೇನು ಟ್ಯಾಪ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಡ್ರ್ಯಾಗ್ ಮಾಡಿದ್ರೂ ಸಹ ಅದು ಕ್ಲೀನಾಗಿ ನಿಮ್ಮ ಸ್ಕಿನ್ ಒಳಗಡೆ ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಆದ್ದರಿಂದ ನೀವು ಇದನ್ನು ಏನು ಬ್ಲೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಎಲ್ಲೂ ಸಹ ಪ್ಯಾಚಿ ಥರ ಆಗಬಾರ್ದು, ಪ್ಯಾಚಸ್ಗಳು ಬೀಳಬಾರ್ದು. ಆ್ಯಂಡ್ ನೀವೇನು ಡ್ರ್ಯಾಗ್ ಮಾಡಿರ್ತೀರ ಅದ್ರ ಮಾರ್ಕ್ ಸಹ ಆಗಬಾರ್ದು. ಆವಾಗ ಇದು ತುಂಬ ಚೆನ್ನಾಗಿರತ್ತೆ. ನಿಮಗೆ ಇಷ್ಟೊಂದು ಅಪ್ಲೈ ಮಾಡೋದು ಬೇಡ, ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕು, ಲೈಟಾಗಿ ಕಾಣಿಸಿದ್ರೆ ಸಾಕು ಅಂತ ಹೇಳಿದರೆ ನೀವು ಸ್ವಲ್ಪ ಕಡಿಮೆನೂ ಸಹ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ನಾನು ಇವಾಗ ಏನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ, ಅದು ಎಲ್ಲೂ ಸಹ ಪ್ಯಾಚಿ ಆಗ್ತಾಯಿಲ್ಲ ಆ್ಯಂಡ್ ಎಲ್ಲೂ ಸಹ ಬೂದಿ ಥರ ಅನ್ನಿಸ್ತಾ ಇಲ್ಲ. ಕ್ಲೀನಾಗಿ ನನ್ನ ಸ್ಕಿನ್ನಲ್ಲಿ ಅದು ಅಬ್ಸಾರ್ಬ್ ಆಗಿದೆ. ನೀವು ಮೇಕಪ್ ಮಾಡುವಾಗ ಕುತ್ತಿಗೆ ಮತ್ತು ಕಿವಿಗೂ ಅಷ್ಟೇ, ನೀವು ಫೇಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟೇ ಇಂಪಾರ್ಟೆನ್ಸ್ ಅದಕ್ಕೂ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ನಿಮ್ಮ ಫೇಸ್ ಒಂದು ಕಲರ್ ಆಗುತ್ತೆ, ನೆಕ್ ಒಂದು ಕಲರ್ ಆಗುತ್ತೆ, ಅದು ತುಂಬ ಕೆಟ್ಟದಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಎಲ್ಲ ಕಡೆನೂ ನಾನು ಆಲ್ಮೋಸ್ಟ್ ಸ್ಪ್ರೆಡ್ ಮಾಡ್ಕೊಂಡು ಆಗಿದೆ. ನಾನಿವಾಗ ಏನು ಮಾಡ್ತೀನಿ ಅಂತ ಹೇಳಿದರೆ ವ್ಯಾಸ್ಲಿನ್ ಜೆಲ್ಲಿನ ತೊಗೊಂಡು ನನ್ನ ಲಿಪ್ಸಿಗೆ ಹಚ್ಕೊಳ್ತೀನಿ. ಯಾಕಂದರೆ ತುಂಬ ಡ್ರೈ ಅನ್ನಿಸ್ತಾ ಇರತ್ತೆ, ಅದಕ್ಕೋಸ್ಕರ ಅದನ್ನು ಹಚ್ಕೊಂಡ್ರೆ ಲಾಸ್ಟಿಗೆ ಮೇಕಪ್ ಮುಗಿದು ಲಿಪ್ಸ್ಟಿಕ್ ಹಾಕ್ಕೊಳ್ಳೋ ಟೈಮಿಗೆ ನಮ್ಮ ಲಿಪ್ಸ್ ಏನಿರುತ್ತೆ ಅದು ತುಂಬ ಸಾಫ್ಟ್ ಅನ್ನಿಸ್ತಿರತ್ತೆ, ಸಾಫ್ಟಾಗಿ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತ ಹೇಳಿದರೆ ತುಂಬ ಹಾರ್ಡ್ ಅನಿಸ್ತಾ ಇರತ್ತೆ. ಈಗ ನಾನು ಪಾಂಡ್ಸ್ ಪೌಡರ್ನ ತೊಗೊಂಡು ಸ್ವಲ್ಪ ಪಾಂಡ್ಸ್ ಪೌಡರ್ನ ತೊಗೊಂಡು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ನಾನು ಕಣ್ಣಿನ ಕೆಳಗಡೆ ಅದನ್ನ ಹಚ್ಕೊಳ್ತೀನಿ. ಇವಾಗ ನಾನು ಕಾಜಲ್ ಹಚ್ಕೊಳ್ಳೋದ್ರಿಂದ ನಾನು ಕಣ್ಣಿನ ಕೆಳಗಡೆ ಪೌಡರ್ನ ಹಚ್ಕೊಳ್ತಾ ಇದ್ದೀನಿ. ಫುಲ್ ಫೇಸಿಗೆ ನೀವು ಲಾಸ್ಟಿಗೆ ಅಪ್ಲೈ ಮಾಡಿ, ಇವಾಗ ಜಸ್ಟ್ ಕಣ್ಣಿನ ಕೆಳಗಡೆ ಮಾತ್ರ ಅಪ್ಲೈ ಮಾಡಿದ್ರೆ ಸಾಕು. ಇವಾಗ ನಾನು ಕಾಜಲ್ನ ತೊಗೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕಾಜಲ್ ಇದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇದು ಜಸ್ಟ್ 50 ರೂಪೀಸ್ ಅನಿಸುತ್ತೆ, ನನಗಿದ್ರ ಹೆಸರು ಮರ್ತೋಗಿದೆ. ಇದು ಜಸ್ಟ್ 50 ರೂಪೀಸ್ ಅಷ್ಟೇ. ಈ ಕಾಜಲ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸ್ಪ್ರೆಡ್ ಆಗೋದಿಲ್ಲ ಇದು. ಆ್ಯಕ್ಚುಲಿ ನಾನು ಮಿರರ್ ನೋಡ್ಕೊಂಡು ಮಾಡ್ತಾ ಇರೋದ್ರಿಂದ ಫೇಶಿಯಲ್ ಎಕ್ಸ್ಪ್ರೆಷನ್ ತುಂಬ ವಿಚಿತ್ರವಾಗೆಲ್ಲ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ, ಜಸ್ಟ್ ನಿಮ್ಮ ಮೇಕಪ್ ಏನಿದೆ ಅದನ್ನು ಮಾತ್ರ ನೋಡಿ. ನಂದು ಕ್ಯಾಮ್ರಾ ಇರೋದು ಕೆಳಗಡೆ, ನಾನು ಮಿರರ್ ನೋಡ್ತಾ ಇರೋದು ಮೇಲೆ, ಮಿರರ್ ಆ ಕಡೆ ಇದೆ. ಅದಕ್ಕೋಸ್ಕರ ನಾನು ಕ್ಯಾಮ್ರಾದಲ್ಲಿ ಮಾಡಿಕೊಂಡ್ರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಅಂತ ಹೇಳಿ ನಾನು ಮಿರರ್ ನೋಡಿಕೊಂಡೇ ಮಾಡ್ತಾಯಿದ್ದೀನಿ. ಕಾಜಲ್ನ ನಾನು ಲೋಯರ್ ಲ್ಯಾಶಸ್ಗೆ ಹಚ್ಕೊಂಡಿದ್ದೀನಿ. ಇದೊಂಥರ ಈ ಕಾಜಲ್ ಹೇಗೆ ಅಂದರೆ ಸ್ಮೋಕಿ ಫೀಲ್ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ಅಪ್ಪರ್ ಲ್ಯಾಶಸ್ಗೂ ಸಹ ಹಚ್ಕೊಳ್ಬೋದು, ಬಟ್ ನಾನು ಅಪ್ಪರ್ ಲ್ಯಾಶಸ್ಗೆ ಹಚ್ಕೊತಾ ಇಲ್ಲ. ಜಸ್ಟ್ ಎಂಡ್ ಏನಿರುತ್ತೆ ಆ ಎಂಡಿಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಲೈನರನ್ನು ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಾನು ಪಾಂಡ್ಸ್ ಪೌಡರನ್ನು ತೊಗೊಂಡ್ಬಿಟ್ಟು ನಾನು ಫುಲ್ ಫೇಸಿಗೆ ಅಪ್ಲೈ ಮಾಡ್ತೀನಿ. ಫುಲ್ ಫೇಸ್ಗೆ ಟ್ಯಾಪ್ ಮಾಡ್ಕೊತಾ ಹೋಗ್ತೀನಿ. ಅದಾದ ನಂತರ ಅದನ್ನ ಬ್ಲೆಂಡ್ ಮಾಡ್ತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಥರ ಬ್ಯೂಟಿ ಬ್ಲೆಂಡರ್ ಇಲ್ಲದೇ ನೀವು ಸೂಪರಾಗಿರೋ ಗ್ಲೋಯಿಂಗ್ ಮೇಕಪ್ನ ಮಾಡ್ಕೊಳ್ಬೋದು. ಇವಾಗ ನಾನು ಪೌಡರ್ನ ಫುಲ್ ಫೇಸಿಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನು ಕೆಲವು ಸತಿ ಸಿ ಸಿ ಕ್ರೀಮ್ನ ಅಪ್ಲೈ ಮಾಡಿದರೆ ಪೌಡ್ರನ್ನ ಅಪ್ಲೈ ಮಾಡೋದಿಲ್ಲ, ಅದು ಅಪ್ಲೈ ಮಾಡ್ದೇ ಹಾಗೆ ಹೋಗ್ತೀನಿ, ಏನೂ ಪ್ರಾಬ್ಲಮ್ ಅನಿಸೋದಿಲ್ಲ. ಇವಾಗ ತುಂಬ ಸ್ವೆಟ್ ಆಗ್ತಾರೆ ಅನ್ನುವಂಥವರು ಪೌಡರ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅದೇ ನಾನಿವಾಗ ನಾನೇನು ಕಣ್ಣಿಗೆ ಲೋವರ್ ಲ್ಯಾಶಸ್ಗೆ ಕಾಜಲ್ ಏನು ಹಚ್ಕೊಂಡೆ ಅದೇ ಕಾಜಲ್ನ ತೊಗೊಂಡ್ಬಿಟ್ಟು ನಾನು ನನ್ನ
ಐಬ್ರೋಗೂ ಹಚ್ಕೊತಾ ಇದ್ದೀನಿ. ಐಬ್ರೋನಲ್ಲಿ ಎಲ್ಲೆಲ್ಲಿ ನಿಮಗೆ ಐಬ್ರೋ ಇಲ್ಲ ಅಂತ ಅನಿಸುತ್ತೆ ಅಲ್ಲಿಗೆ ನೀವು ಹಚ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನು ಅಪ್ಲೈ ಮಾಡ್ಕೊಳ್ಳೋದು ಬೇಕಾಗಿರಲ್ಲ. ನಾನು ಇನ್ನೊಂದೇನು ಅಂದರೆ ನಾನು ಇದುವರೆಗೂ ಯಾವತ್ತೂ ನಾನು ಐಬ್ರೋ ಶೇಪ್ ಮಾಡಿಸ್ಲೇ ಇಲ್ಲ. ಇದು ನನ್ನ ಒರಿಜಿನಲ್ ಐಬ್ರೋ. ಈಗ ನಾನು ಲಿಪ್ಸ್ಟಿಕ್ನ ಹಚ್ಕೊತಾ ಇದ್ದೀನಿ. ಇದು ಡಾಜ್ಲರ್ L3 ಅನಿಸುತ್ತೆ ಶೇಡ್ ನಂಬರ್. ಈ ಲಿಪ್ಸ್ಟಿಕ್ಕನ್ನು ನಾನು ಹಚ್ಕೊತೀನಿ. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಇದು ತುಂಬ ಒಳ್ಳೆ ಮ್ಯಾಟ್ ಫಿನಿಶ್ ಕೊಡುತ್ತೆ, ತುಂಬ ಚೆನ್ನಾಗಿದೆ ಇದು. ಇನ್ನೊಂದು ನನ್ನ ಲಿಪ್ಸಿಗೆ ಲಿಪ್ ಲೈನರನ್ನು ನಾನೇನು ಹಚ್ಚಲಿಲ್ಲ, ಡೈರೆಕ್ಟಾಗಿ ಲಿಪ್ಸ್ಟಿಕ್ಕನ್ನೇ ಅಪ್ಲೈ ಮಾಡಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಗ್ರ್ಯಾಂಡಾಗಿ ಕಾಣುತ್ತೆ. ಕಣ್ಣಿಗೂ ಅಷ್ಟೇ, ನಾನು ಆಲ್ರೆಡಿ ಹೇಳಿದ್ದೆ ನಾನು ಐ ಶ್ಯಾಡೋ ಪ್ಯಾಲೆಟ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಅಂಥೇಳಿ. ನಾನಿಲ್ಲಿ ಲಿಪ್ಸ್ಟಿಕ್ಕನ್ನೇ ಐ ಶ್ಯಾಡೋ ಆಗಿ ಸಹ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಐ ಶ್ಯಾಡೋ ಹಚ್ಚಿದಾಗೆ ಕಾಣುತ್ತೆ, ಸಕ್ಕತ್ತಾಗಿ ಕಾಣುತ್ತೆ. ಲಿಪ್ಸ್ಟಿಕ್ಕಲ್ಲೇ ನೀವು ಐ ಶ್ಯಾಡೋನು ಹಚ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇರತ್ತೆ. ನೀವು ಬ್ಲೆಂಡ್ ಮಾಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಆಡಾಗಿ ಕಾಣಿಸುತ್ತೆ. ನೋಡಿ ನಾನಿವಾಗ ಬ್ಲೆಂಡ್ ಮಾಡಿದ್ದೀನಿ. ಇದು ನಿಮಗೆ ಆಪ್ಷನಲ್ಲಿರುತ್ತೆ. ನಿಮಗೆ ಬೇಕು ಅಂತ ಹೇಳಿದರೆ ಹೈಲೈಟರ್ನ ಹಚ್ಕೊಳ್ಬೋದು, ಇಲ್ಲ ಅಂತ ಹೇಳಿದರೆ ಬಿಡ್ಬೋದು. ನಾನು ಗ್ಲ್ಯಾಮ್ ಹೈಲೈಟರ್ನ ಹಚ್ಕೊತಾ ಇದ್ದೀನಿ. ಅದರಲ್ಲಿ 5 ಶೇಡ್ಸ್ ಇದೆ. ನಾನು ಫಸ್ಟ್ ಒನ್ ಸಿಲ್ವರ್ ಶೇಡ್ ತೊಗೊತಾ ಇದ್ದೀನಿ. ಸಿಲ್ವರ್ ಶೇಡ್ ತೊಗೊಂಡು ನಾನು ನನ್ನ ಚಿಕ್ಕಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಚಿಕ್ ಬೋನ್ ಏನಿರುತ್ತೆ, ಹೈಲೈಟಿಂಗ್ ಏರಿಯಾ ಅಂತ ನಿಮ್ಮ ಫೇಸಲ್ಲಿ ಯಾವ್ದು ಅನಿಸುತ್ತೆ ನೀವು ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಬೋದು. ಅದನ್ನು ಅಷ್ಟೇ ನನ್ನ ಕೈ ಬೆರಳಲ್ಲೇ ತೊಗೊಂಡ್ಬಿಟ್ಟು ಕ್ಲೀನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಆ ಹೈಲೈಟರ್ ಹಚ್ಚಿದಾಗ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣುತ್ತಲ್ವ. ನೆಕ್ಸ್ಟ್ ನಾನು ನೋಸ್ ಟಿಪ್ಪಿಗೆ ಮತ್ತು ನನ್ನ ಲಿಪ್ಸ್ ಮೇಲ್ಗಡೆ ಆ್ಯಂಡ್ ಚಿನ್ ಅಲ್ಲಿಗೂ ಸಹ ಹಚ್ಕೊಂಡು ಬ್ಲೆಂಡ್ ಮಾಡಿದ್ದೀನಿ. ನೋಡಿ ನಾನು ನೋಸ್ ಟಿಪ್ಪಿಗೆ ಹಚ್ಕೊಂಡ್ಬಿಟ್ಟು ಅದನ್ನ ಮೇಲ್ಗಡೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಎಷ್ಟು ಸಕ್ಕತ್ತಾಗಿ ಕಾಣುತ್ತಲ್ವ. ನೆಕ್ಸ್ಟ್ ನಾನು ಕಣ್ಣಿನ ಸೈಡ್ಸಿಗೂ ಈ ಹೈಲೈಟರ್ನ ಹಚ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಅದನ್ನು ಏನು ಐಬ್ರೋ ಇರತ್ತಲ್ಲ, ಐಬ್ರೋ ಕೆಳಗಡೆನೂ ಹಚ್ಕೊತೀನಿ. ನಿಮ್ಮ ಫೇಸಿಗೆ ಲೈಟ್ ಬಿದ್ದಾಗ ಸಕ್ಕತ್ತಾಗಿ ಕಾಣ್ತಾ ಇರತ್ತೆ. ಇವಾಗ ನೈಟ್ ಟೈಮಲ್ಲಿ ನೀವೇನಾದರೂ ಯಾವುದಾದ್ರೂ ರಿಸೆಪ್ಷನ್ ಪಾರ್ಟಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಈ ಥರ ಹೈಲೈಟರ್ನ ಹಚ್ಕೊಂಡು ಹೋದರೆ ಲೈಟ್ ನಿಮ್ಮ ಮುಖಕ್ಕೆ ಬಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಿಂದಿ ಸ್ಟಿಕ್ಕರ್. ನಾನು ಇದರಲ್ಲಿ ಸಿಂಗಲ್ ಸ್ಟೋನ್ ಸ್ಟಿಕ್ಕರನ್ನು ಇಡ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಜ್ಯುವೆಲ್ರಿ ಮತ್ತು ಡ್ರೆಸ್ ಎಲ್ಲ ಹಾಕಿದಾಗ ಸೂಪರಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು 5 ಮಿನಿಟ್ಸ್ ನಂತರ ಕ್ಲೀನಾಗಿ ನಿಮ್ಮ ಮೇಕಪ್ ನಿಮ್ಮ ಫೇಸಲ್ಲಿ ಸೆಟ್ಲಾಗತ್ತೆ. ನಾನಿವಾಗ ಸ್ಯಾರಿ ಹಾಕ್ಕೊಂಡು ಬಂದಿದ್ದೀನಿ. ಇದು ಕಾಂಚೀವರಂ ಸ್ಯಾರಿ, ಗ್ರೀನ್ ಕಲರ್. ಇದ್ರ ಮೇಲ್ಗಡೆ ಬಾರ್ಡ್ರಲ್ಲಿ ಗಿಳಿ ಡಿಸೈನ್ ಇದೆ, ಸೂಪರಾಗಿದೆ. ನೆಕ್ಸ್ಟ್ ನಾನು ಕಿವಿಗೆ ಜುಮ್ಕಿನ ಹಾಕ್ಕೊತಾ ಇದ್ದೀನಿ. ಅದು ಲಕ್ಷ್ಮಿ ಡಿಸೈನ್ ಇದೆ, ಕೆಳಗಡೆ ಪರ್ಲ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡತ್ತೆ.
ನೀವು ಹೇರ್ ಸ್ಟ್ರೈಟ್ನಿಂಗ್ ಆದರೂ ಮಾಡ್ಕೊಳ್ಬೋದು, ಇಲ್ಲ ಅಂತ ಹೇಳಿದರೆ ಹಾಗೇನಾದರೂ ನಿಮ್ಮ ಹೇರ್ ಹೇಗಿದೆ ಹಾಗೆ ಫ್ರೀ ಹೇರ್ ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ಕಿವಿಗೆ ಮತ್ತು ಕುತ್ತಿಗೆಗೆ ಯಾವ ಥರ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯಕ್ಕೆ ರೇಷ್ಮೆ ಸೀರೆಗಳನ್ನ ಹಾಕಿದಾಗ ನೀವು ಪರ್ಲ್ ವರ್ಕ್ ಇರುವಂತಹ ಜ್ಯುವೆಲ್ರಿನ ಯೂಸ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಅಷ್ಟೇ, ಇದು ಉದ್ದ ಹಾರ. ಇದರಲ್ಲೂ ಅಷ್ಟೇ ಕೆಳಗಡೆ ಪರ್ಲ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ರೂಬಿ ಡಿಸೈನ್ ಇದೆ ಇದರಲ್ಲಿ. ನೀವು ಇಂಥದ್ದನ್ನು ರೇಷ್ಮೆ ಸೀರೆಗಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಆ ಕಿವಿದು ಮತ್ತು ಈ ಹಾರ ಎರಡು ಸೆಟ್ ಅಲ್ಲ, ಇದು ಅದೇ ಸಪ್ರೇಟ್ ತೊಗೊಂಡಿರೋದು, ಇದೇ ಸಪ್ರೇಟ್ ತೊಗೊಂಡಿರೋದು. ಈ ಹಾರದ್ದು ಏನು ಪೆಂಡೆಂಟ್ ಇದೆ ಅಲ್ಲ, ಸೇಮ್ ಟು ಸೇಮ್ ಅದೇ ಥರ ಇಯರಿಂಗ್ ಸಹ ಇದೆ. ನಾನು ಈ ಜುಮ್ಕಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಜುಮ್ಕಿನ ಚೂಸ್ ಮಾಡ್ಕೊಂಡಿದ್ದೀನಿ. ಸ್ಯಾರಿನೂ ಅಷ್ಟೇ, ನೀವು ಐರನ್ ಮಾಡಿ ಉಟ್ರೆ ಸಕ್ಕತ್ತಾಗಿ ಕಾಣುತ್ತೆ. ಏನು ಬ್ಯಾಕ್ ಸೈಡ್ ಸೆರಗು ಬರುತ್ತಲ್ಲ, ಆ ಸೆರಗು ಸಹ ಐರನ್ ಮಾಡಬೇಕು ಆ್ಯಂಡ್ ನೆರಿಗೆ ಸಹ ಐರನ್ ಮಾಡಬೇಕು. ಆವಾಗ ತುಂಬ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನಾನಿವಾಗ ಸೈಡ್ ಕ್ರಾಪ್ ತೆಗೆದುಬಿಟ್ಟು ಫ್ರೀ ಹೇರ್ನ ಬಿಡ್ತೀನಿ. ನಾನೇನು ಹೇರ್ ಸ್ಟ್ರೈಟ್ನಿಂಗ್ ಆಗಲಿ ಅಥವಾ ಕರ್ಲಿಂಗ್ ಆಗಲಿ ಏನೂ ಮಾಡಿಲ್ಲ. ಹಾಗೆ ಜಸ್ಟ್ ನಾನು ಸ್ವಲ್ಪ ಸ್ವಲ್ಪ ಪೋರ್ಷನ್ಸನ್ನು ತೆಗೆದು ಫ್ರಂಟ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಉಳಿದಿರೋದೆಲ್ಲ ಬ್ಯಾಕ್ ಸೈಡ್ ಬಿಡ್ತೀನಿ. ನೀವು ಕೂಮ್ನ ಸಹ ಯೂಸ್ ಮಾಡ್ಬೋದು, ಬಟ್ ನಾನೇನು ಕೂಂಬೇನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ನೋಡಿ, ಸ್ಯಾರಿ ಹಾಕಿ ಜ್ಯುವೆಲ್ರಿ ಹಾಕಿದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಲ್ವಾ, ಎಷ್ಟು ಸೂಪರಾಗಿರೋ ಲುಕ್ ಬರುತ್ತೆ ನೋಡಿ. ನೀವು ಬೇರೆ ಥರನೂ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು, ಬಟ್ ಇದು ಸ್ವಲ್ಪ ಸಿಂಪಲ್ ಆಗಿದೆ ಅಂತ ಹೇಳಿ. ಇಯರಿಂಗ್ ಸಹ ಎಷ್ಟು ಸಕ್ಕದಾಗಿ ಕಾಣುತ್ತಲ್ವಾ ಈ ರೇಷ್ಮೆ ಸೀರೆಗೆ. ನೋಡಿ, ಇದು ಫೈನಲ್ ಲುಕ್. ಐ ಹೋಪ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.